ವಾರ್ತೆಗಳ ವಿವರ. ನಗರದ ಪತ್ರಿಕಾ ಭವನದಲ್ಲಿ ಶನಿವಾರ ಪತ್ರಿಕಾ ದಿನಾಚರಣೆಯನ್ನು ಆಚರಿಸಲಾಯಿತು. ನಗರದ ಪತ್ರಿಕಾ ಭವನದಲ್ಲಿ ಶನಿವಾರ ಪತ್ರಿಕಾ ದಿನಾಚರಣೆಯನ್ನು ಬೆಂಗಳೂರು ಪ್ರೆಸ್ ಕ್ಲಬ್ ಅಧ್ಯಕ್ಷರಾದ ಸದಾಶಿವ ಶೆಣೈ ಅವರು ಉದ್ಘಾಟಿಸಿದರು. ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಜಗನ್ನಾಥ ಶೆಟ್ಟಿ ಬಾಳ ಸ್ವಾಗತ ಭಾಷಣ ಗೈದರು. ನನ್ನ ಹಳೆಯ ಸ್ನೇಹಿತರು ಈ ಸಮಾರಂಭವನ್ನು ಉದ್ಘಾಟಿಸಲು ಆಗಮಿಸಿರುವ ಹಿರಿಯ ಪತ್ರಕರ್ತ ಸದಾಶಿವ ಶೆಣೈ ಅವರನ್ನು ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ರಾಜಕಾರಣಿಗಳು ಒಡೆದು ಆಳುವ ನೀತಿ ಅನುಸರಿಸಿದರೆ ಅಧಿಕಾರಿಗಳು ಭ್ರಷ್ಟಾಚಾರದಲ್ಲಿ ತೊಡಗಿದ್ದಾರೆ. ಇಂತಹ ಸಂದರ್ಭದಲ್ಲಿ ಪತ್ರಕರ್ತರು ನೊಂದವರ ದನಿಯಾಗಿ ಸಾಮಾಜಿಕ ನ್ಯಾಯ ಒದಗಿಸುವ ನಿಟ್ಟಿನಲ್ಲಿ ಕರ್ತವ್ಯ ನಿರ್ವಹಿಸಬೇಕು. ಬೆಂಗಳೂರು ಪ್ರೆಸ್ ಕ್ಲಬ್ ಅಧ್ಯಕ್ಷ ಸದಾಶಿವ ಶೆಣೈ ಹೇಳಿದರು. ನಮ್ಮ ಕ್ಲಬ್ ಅಲ್ಲಿ ಪತ್ರಿಕಾ ದಿನಾಚರಣೆನ ಆಚರಿಸಬೇಕಿತ್ತು. ಅದನ್ನು ಬಿಟ್ಟು ನಿಮ್ಮಲ್ಲಿ ಬಂದಿದ್ದೀನಿ ಅಂದ್ರೆ ನಿಮ್ಮ ಮೇಲೆ ಇರುವ ಪ್ರೀತಿ ಮತ್ತೆ ಮಾತೃಭಾಷೆ ಮಾತ್ರ ನೆಲ ಅದು ಯಾವಾಗಲೂ ಆ ಸೆಳೆತ ಇರುತ್ತೆ. ನನಗೂ ಬಹಳ ದಿನದ ಒಂದು ಕನಸಿತ್ತು ನಿಮ್ಮನ್ನೆಲ್ಲ ಒಟ್ಟಿಗೆ ಒಮ್ಮೆಲೆ ನೋಡಬೇಕು ಅಂತ. ಎಲ್ಲ ಸಿನಿಮಾ ಫಂಕ್ಷನ್ಗೆ ರಾಜಕೀಯ ಫಂಕ್ಷನ್ಗೆ ಅಲ್ಲಿ ಇಲ್ಲಿ ನಾವು ಮಾತಾಡ್ತಿದ್ವಿ, ಹೋಗ್ತಿದ್ವಿ, ಬರ್ತಿದ್ವಿ. ಕರ್ನಾಟಕದಲ್ಲಿ ನಾವು ಬೆಂಗಳೂರಿನಲ್ಲಿರುವವರು ನಿಮ್ಮನ್ನ ಎಸ್ಪೆಷಲಿ ಮಂಗಳೂರು ಪತ್ರಕರ್ತರನ್ನ ತುಂಬಾ ವಿಭಿನ್ನವಾಗಿ ಪ್ರೀತಿಯಿಂದ ಬೇರೆ ತರ ನೋಡ್ತಾ ಇದ್ದಾರೆ. ಯಾಕಂದ್ರೆ ನಿಮ್ಮಲ್ಲಿ ಅನೇಕರು ರಾಷ್ಟ್ರ ಮಟ್ಟದ ಸುದ್ದಿ ಮಾಡಿದ್ದೀರಾ. ನ್ಯೂಯಾರ್ಕ್ ಟೈಮ್ಸ್ ನಲ್ಲಿ ನಿಮ್ಮ ಆರ್ಟಿಕಲ್ ಬಂದಿದೆ, ನಿಮ್ಮ ಬಗ್ಗೆ ಬಂದಿದೆ. ಬಹುಶಃ ಬೇರೆ ಜಿಲ್ಲೆಗಳಿಗೆ ನಾವು ಹೋಲಿಸಿದ್ರೆ ಮಂಗಳೂರಿನ ಪತ್ರಕರ್ತರು ಜಾಣರು ಮಾತ್ರ ಅಲ್ಲ, ಪ್ರತಿಭಾನ್ವಿತರು, ಹೋರಾಟಗಾರರು ಎಲ್ಲವೂ ಆಗಿದ್ದೀರಾ. ಇಟ್ಸ್ ಒನ್ ಆಫ್ ದ ರೀಸನ್ ವೈ ಐ ಕೇಮ್ ಹಿಯರ್. ಯಾಕಂದ್ರೆ ನಿಮ್ಮ ಸಾಧನೆ ಇದೆಯಲ್ಲ, ನೀವು ಯಾವ ರೀತಿಯಲ್ಲೂ ಕೂಡ ರಾಜಧಾನಿಯಲ್ಲಿರುವ ಪತ್ರಕರ್ತರಿಗಿಂತನೂ ಚಿಕ್ಕವರಲ್ಲ. ನಿಮ್ಮಲ್ಲಿ ಅನೇಕ ಸ್ಟಾರ್ ಪತ್ರಕರ್ತರಿದ್ದಾರೆ. ಮೇ ಬಿ ನೀವು ಮಂಗಳೂರಿನಲ್ಲಿದ್ದೀರಾ, ನಮ್ಮಷ್ಟು ನಿಮ್ಗೆ ಎಕ್ಸ್ಪೋಜರ್ ಸಿಗದೇ ಇರ್ಬೋದು. ಬಟ್ ನಿಮ್ಮ ಕೆಲಸಗಳು, ನಿಮ್ಮ ಕಾರ್ಯಗಳು ಆಲ್ರೆಡಿ ಅನೇಕ, ನಾನು ಉದಾಹರಣೆ ಹೇಳೋ ಅಗತ್ಯ ಇಲ್ಲ, ರಾಷ್ಟ್ರದ ಚಾನೆಲ್ಗಳಲ್ಲೂ ಬಂದಿದೆ, ಅಂತಾರಾಷ್ಟ್ರೀಯ ಪತ್ರಿಕೆಯಲ್ಲೂ ಬಂದಿದೆ. ಮಾಧ್ಯಮ ಹೊಸ ಆಯಾಮಗಳು ವಿಷಯದಲ್ಲಿ ಹಿರಿಯ ಪತ್ರಕರ್ತ ಗೋಪಾಲಕೃಷ್ಣ ಕುಂಟಿನಿ ಮಾತನಾಡಿ, ಫೇಸ್ಬುಕ್, ವಾಟ್ಸ್ಆಪ್, ಟ್ವಿಟರ್ನಂತಹ ನವ ಮಾಧ್ಯಮಗಳು ಪತ್ರಿಕಾ ಮಾಧ್ಯಮ ಹಾಗೂ ದೃಶ್ಯ ಮಾಧ್ಯಮಗಳ ಮೇಲೆ ಪರಿಣಾಮ ಬೀರುವಂತಹ ಘಟ್ಟಕ್ಕೆ ನಾವು ತಲುಪಿದ್ದೇವೆ. ಇದೊಂದು ಆಘಾತಕಾರಿ ಬೆಳವಣಿಗೆ. ಈ ನಿಟ್ಟಿನಲ್ಲಿ ವರದಿಗಾರ ಹೊಸತನ, ವಿಭಿನ್ನವಾಗಿ ಯೋಚಿಸಿದಾಗ ಮಾತ್ರ ಉತ್ತಮ ವರದಿ ಬರಲು ಸಾಧ್ಯವಿದೆ ಎಂದರು. ಮಾಧ್ಯಮ ಅಂತ ನಾವು ಏನು ಒಂದು ಕಲ್ಪನೆಯನ್ನ ಮಾಡಿಕೊಂಡು ಬಂದೆವು, ಅದು ನವ ಮಾಧ್ಯಮಕ್ಕೆ ವರ್ಚುವಲಿ ಶರಣಾಗಿಬಿಟ್ಟಿದೆ. ಇದು ಟಿವಿಯಲ್ಲಿ ನೋಡಿದ್ವಿ, ಮಾಧ್ಯಮಗಳಲ್ಲಿ ಮುದ್ರಣ ಮಾಧ್ಯಮಗಳಲ್ಲಿ ನೋಡಿ. ನಿಮ್ಮ ಊರಿನ ಯಾವುದೇ ಸುದ್ದಿಗಳಿದ್ರೆ ನಮಗೆ ವಾಟ್ಸಪ್ ಮಾಡಿ, ನಿಮ್ಮ ಊರಿನ ಯಾವುದೇ ಇದಿದ್ರೆ ವಾಟ್ಸಪ್ ಮಾಡಿ, ವಿಡಿಯೋ ಇದ್ರೆ ವಾಟ್ಸಪ್ ಮಾಡಿ. ಅಷ್ಟು ಪ್ರಬಲವಾಗಿ ಮಾಧ್ಯಮಗಳು, ನವ ಮಾಧ್ಯಮಗಳು ಅಂತ ನಾವು ಏನು ಸೋಷಿಯಲ್ ಮೀಡಿಯಾ ಅಂತ ಕರೀತೇವೆ, ಅದು ಬೆಳೆದುಬಿಟ್ಟಿದೆ. ಬಹುಶಃ ಇದು ಎಲ್ಲಿಗೆ ಹೋಗಿ ತಲುಪಬಹುದು ಎನ್ನುವಂಥದ್ದು ನಮಗೆ ಬಹಳ ಆಶ್ಚರ್ಯ ಮತ್ತು ಒಂದು ಕುತೂಹಲವನ್ನು ಹುಟ್ಟಿಸಬಹುದು. ಇದು ಕಾರಣ ಏನು ಅಂದ್ರೆ ನಮ್ಮ ಧಾವಂತ ಸಿಕ್ಕಾಪಟ್ಟೆ ಸ್ಪೀಡ್ ಆಗಿಬಿಟ್ಟಿದೆ. ಈ ಸ್ಪೀಡ್ ನಮಗೆ ಅಗತ್ಯ ಇದೆಯೋ ಇಲ್ಲವೋ ಎನ್ನುವುದು ಒಂದು ಜಿಜ್ಞಾಸೆ, ಚರ್ಚೆ ಆಗಬೇಕು. ಈ ಸ್ಪೀಡ್ ನಮಗೆ ಬೇಕಾ? ಈಗ ಹಿಂದೆ ಎಲ್ಲ ಏನಾಗ್ತಿತ್ತು ಅಂದ್ರೆ ಗುತ್ತಿಗಾರನ ಪಿಬಿ ಹರೀಶ್ ರೈ, ಶ್ರೀನಿವಾಸ ಇಂದಾಜೆ ಉಪಸ್ಥಿತರಿದ್ದರು.